ಅರಸೀಕೆರೆ ನರೇಗಾ ಯೋಜನೆಯಲ್ಲಿ ಪ್ಯಾಕೇಜ್ ರೂಪದಲ್ಲಿ ಫಲಾನುಭವಿಗಳಿಗೆ ಕಾಮಗಾರಿ ಲಭ್ಯವಿದ್ದು ಯೋಜನೆ ಸದ್ಬಳಕೆ ಮಾಡಿಕೊಂಡು ಯಶಸ್ವಿಗೊಳಿಸಬೇಕು ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂಜಿನಪ್ಪ ಹೇಳಿದರು. ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ನರೇಗಾ ಕಾರ್ಮಿಕ ಆಯವ್ಯಯ ತಯಾರಿಸುವ ವಿಶೇಷ ಗ್ರಾಮಸಭೆ ಉದ್ದೇಶಿಸಿ ಅವರು ಮಾತನಾಡಿದರು. ಸಾರ್ವಜನಿಕರು ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ ಕೂಡಲೇ ಜಾಬ್ ಕಾರ್ಡ್ ಉಚಿತವಾಗಿ ವಿತರಿಸಲಾಗುವುದು. ಕೆಲಸ ಬಯಸಿ 15 ದಿನಗಳ ಒಳಗೆ ಕೆಲಸ ನೀಡಲಾಗುವುದು. ಕಾಮಗಾರಿ ನೀಡದಿದ್ದಲ್ಲಿ ನಿರುದ್ಯೋಗ ಭತ್ಯೆ ನೀಡಲಾಗುವುದು ಎಂದರು. ನೋಡಲ್ ಅಧಿಕಾರಿ ತೋಟಗಾರಿಕೆ ಸಹಾಯಕ ಅಧಿಕಾರಿ ವೆಂಕಟೇಶ್ ನಾಯ್ಕ ಮಾತನಾಡಿ, ಕೃಷಿ, ತೋಟಗಾರಿಕೆ, ರೇಷ್ಮೆ ಮತ್ತು ಅರಣ್ಯ ಇಲಾಖೆಗಳ ವ್ಯಾಪ್ತಿಯಲ್ಲಿ ಕೂಡ ನರೇಗಾ ಅಡಿ ಅನೇಕ ಯೋಜನೆಗಳನ್ನು ಅನುಷ್ಠಾನಕ್ಕೆ ಅವಕಾಶವಿದೆ. ರೈತರು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಬಳಿ ವಿಚಾರಣೆ ನಡೆಸಿ ಯೋಜನೆ ಲಾಭ ಪಡೆಯಬೇಕು ಎಂದರು. ಗ್ರಾಮ ಸಭೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಕೇಂದ್ರಕ್ಕೆ ಮೂಲಸೌಕರ್ಯ ಒದಗಿಸಲು ಮನವಿ ಸಲ್ಲಿಸಿದರು. ವಸತಿ ಯೋಜನೆಯಡಿ ಮನೆ ನಿರ್ಮಾಣ, ಕೊಟ್ಟಿಗೆ ನಿರ್ಮಾಣದ ಕುರಿತು ಮನವಿ ಮಾಡಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇನಾಯತುಲ್ಲಾ, ಅದಾಮ್ ಸಾಬ್, ಮಹಾಂತೇಶ್, ಪರ್ಜಾನ್ ಬಾನು, ಚಂದ್ರಪ್ಪ, ಹನುಮಂತಪ್ಪ, ವೆಂಕಟೇಶ್, ಲಕ್ಷ್ಮಣ್, ನಾಗರಾಜ, ಶಿವಲೀಲಾ, ಪರಸಪ್ಪ ಇತರರು ಹಾಜರಿದ್ದರು. ವರದಿ ಮಹೇಶ್, ಅರಸೀಕೆರೆ, ಕೆಎಸ್ ನ್ಯೂಸ್ 24x7. ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸವಿಸ್ತರವಾಗಿ ಹೇಳಿದ್ದಾರೆ. ವೈಯಕ್ತಿಕ ಕಾಮಗಾರಿಗಳು ನಾವು ಕೊಟ್ಟಿಗೆ, ಕುಡಿ ಸೆಟ್ಟು, ಕೋಳಿ ಸೆಟ್ಟು ಮತ್ತು ಹಂದಿ ಸೆಟ್ಟು ಇಂಥವೆಲ್ಲ ಸರ್ಕಾರ ಆದ್ಯತೆ ನೀಡಿದೆ. ಅದರ ಮೇರೆಗೆ ತಾವು ನಮ್ಮ ಕಣಗಳಲ್ಲೇ ಆಗಲಿ ಅಥವಾ ಮನೆ ಹತ್ರನೇ ಆಗಲಿ ಇರ್ತಕ್ಕಂಥ ಜಾಗದಲ್ಲಿ ಮಾಡಿಕೊಂಡ್ರೆ ಇನ್ನೂ ಸೂಕ್ತ. ದೂರ ಅಂದರೆ 1 ಕಿಲೋಮೀಟರ್ ಒಳಗಡೆಗೆ ಬರ್ತಕ್ಕಂಥ ದನದ ಕೊಟ್ಟಿಗೆ ಇದ್ರೆ ನಾವು ಅದಕ್ಕೆ ಅನುವು ಮಾಡಿಕೊಡ್ತೀವಿ. ಅಂಥವೇನಾದ್ರು ಇದ್ರೆ ನಾವು ಬರ್ಬೋದು. ಮತ್ತು ಹೆಚ್ಚಿನದಾಗಿ ದನದ ಕೊಟ್ಟಿಗೆ ನಿರ್ಮಾಣ ಮಾಡಲಿಕ್ಕೆ ಮತ್ತು ಕೃಷಿ ನಿರ್ಮಾಣ ಮಾಡಲಿಕ್ಕೆ ವೈಯಕ್ತಿಕ ಕಾಮಗಾರಿಗೆ ಸರ್ಕಾರ ನಿರ್ದೇಶನ ನೀಡಿದೆ. ಆದಷ್ಟು ಸರ್ಕಾರಗಳಿರ್ತಕ್ಕಂಥದ್ದನ್ನು ನಾವು ಉಪಯೋಗ ಮಾಡಿಕೊಡ್ರಿ ಅಂತ ಹೇಳ್ತಾ ನನಗೆ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವರ್ಷದಲ್ಲಿ 100 ದಿನ ಕೆಲಸವನ್ನ ಆಂಗ್ಲೇಯರಿಗೆ ನೀಡಬೇಕೆಂಬ ಸದುದ್ದೇಶದಿಂದ ಈ ಒಂದು ಯೋಜನೆಯ ಮಹತ್ವ ಮತ್ತು ಇದರ ಒಂದು ಪರಿಣಾಮಕಾರಿ ಅನುಷ್ಠಾನ ಮಾಡಲು ಈ ಒಂದು ವಾರ್ಷಿಕ ಮತ್ತು ಗ್ರಾಮ ಸಭೆಗಳಲ್ಲಿ ಆಯೋಜನೆ ಮಾಡಲಾಗಿತ್ತು. ಅದೇ ರೀತಿಯಾಗಿ ಗಂಡು ಮತ್ತು ಹೆಣ್ಣಿಗೆ ಸಮಾನ ಕೂಲಿ ಪ್ರತಿದಿನಕ್ಕೆ 349 ಕೂಲಿ ನೀಡುವುದರಿಂದ ಮಹಿಳೆ ಮತ್ತು ಪುರುಷರಿಗೆ ಸಮಾನ ವೇತನ, ಸಮಾನ ಕೆಲಸ ಅನ್ನೋ ರೀತಿಯಲ್ಲಿ ಪರಿಕಲ್ಪನೆಯನ್ನು ಈ ಒಂದು ಗ್ರಾಮ ಸಭೆ ಮತ್ತು ವಾಸಭೆಗಳಲ್ಲಿ ಸಾರ್ವಜನಿಕರಿಗೆ ಅಭಿಯಾನದ ಮೂಲಕ ತಿಳಿಸಲು ಈ ಒಂದು ಕಾರ್ಯಕ್ರಮ. ದಯವಿಟ್ಟು ನೀವು ತೋಟಗಾರಿಕೆ ಇಲಾಖೆಯಿಂದ ಸಾಕಷ್ಟು ಸಹಾಯಧನಗಳು ಬರ್ತವೆ. ರೈತರುಗಳು ಕೃಷಿ ಸಂಖ್ಯೆ ಮೂಲಕ ಆಗಲಿ ಗ್ರಾಮ ಪಂಚಾಯತಿ ಮೂಲಕ ಆಗಲಿ ಬಂದು ನಿಮಗೆ ನಮ್ಮ ಇಲಾಖೆ ಅರ್ಜಿ ಹಾಕಿ ಅನುದಾನವನ್ನು ತಗೋಬೇಕಾಗುತ್ತೆ. ಈಗ ನಮ್ಮಲ್ಲಿ ಏನೇನಿದ್ರು ತೋಟಗಾರಿಕೆ ಬೆಳೆಗಳಿಗೆ ಮಾತ್ರ ನಾವು ಸಹಾಯಧನ ಕೊಡ್ತೀವಿ. ತೋಟಗಾರಿಕೆ ಬೆಳೆ ಯಾವ ಅಂದರೆ ಮಾವು, ಪಪ್ಪಾಯ, ದಾಳಿಂಬೆ, ಸಪೋಟ, ಪ್ಯಾರ್ಲ, ಮೆಕ್ಕೆ, ಆಮೇಲೆ ಇದು ಅವಕೋಡ, ಕೋಕೋ, ಇಷ್ಟು ಸಾಕಷ್ಟು ಏನು ತೋಟಗಾರಿಕೆ ಬಾಳೆಗೆ ಕೊಡ್ತೀವಿ. ಆದರೆ ಜಾಸ್ತಿ ಅಮೌಂಟ್ ಬರೋದು ನಿಮಗೆ ಬಾಳೆ ಮತ್ತು ಪಪ್ಪಾಯನೇ ಜಾಸ್ತಿ ಬರುತ್ತೆ. ಹಿಂಗಾಗ್ಬಿಟ್ಟು ನೀವು ಅದನ್ನು ಈ ನಮ್ಮ ಏರಿಯಾದಲ್ಲಿ ಜಾಸ್ತಿ ಅದೇ ಫೋಕಸ್ ಮಾಡ್ತಾರೆ. ಜಾಸ್ತಿ ಬೆಳೆಸೋದು ಪಪ್ಪಾಯ, ಬಾಳೆನ ಅನಿಸುತ್ತೆ. ಆಮೇಲೆ ತೆಂಗು ಕೊಡ್ತೀವಿ. ಆಮೇಲೆ ಡ್ರ್ಯಾಗನ್ ಫ್ರೂಟ್ ಅಂತ ಗೊತ್ತಿರುತ್ತೆ. ಈಗಿನ ಸ್ವಲ್ಪ ಡಿಮ್ಯಾಂಡ್ ಆಗಿದೆ. ಡ್ರ್ಯಾಗನ್ ಫ್ರೂಟಿಗೆ ಕೂಡ ನಾವು ಸಪೋರ್ಟ್ ಮಾಡಿದ್ದೀವಿ. ಒಂದು ಗಿಡಕ್ಕೆ ಒಂದು ಕೊಂಬಕ್ಕೆ ಆ ಥರ ಒಂದು ಎಸ್ಟಿಮೇಟ್ ಮಾಡಿಬಿಟ್ಟು ನಿಮಗೆಲ್ಲ ದುಡ್ಡನ್ನು ನಿಮ್ಮ ಜಾಬ್ ಕಾರ್ಡ್ ಮೂಲಕನೇ ಕೊಡ್ತೀವಿ. ಹಾಗಾಗ್ಬಿಟ್ಟು ನೀವು ಈಗ ಮುಂದಿನ ವರ್ಷ ನೀವು ಏನು ಮಾಡ್ಕೊಂಡ್ರೆ ಈ ವರ್ಷನೇ ನೀವು ಬೇಡಿಕೆಯನ್ನು ಸಲ್ಲಿಸಿದ್ದೀರ. ಈಗ ಆನ್ಲೈನಲ್ಲಿ ಮಾಡಿದ್ದೀರಲ್ಲ, ಅದರ ಮೂಲಕನೇ ನಾವು ಏನು ಬಂದ ವರ್ಕೆಲ್ಲ ಮುಂದಿನ ವರ್ಷ 25-26 ಸಾಲಿನಲ್ಲಿ ನೀವು ಇದು ಕೆಲಸ ಮಾಡ್ಕೋಬೇಕಾಗುತ್ತೆ ಮತ್ತು ನಮ್ಮ ಕಡೆಗೆ ಸಹಾಯ ಪಡೆಯಬೇಕಾಗುತ್ತೆ. ಈಗ ನಾವು ಏನು ಬೆಳೆಸ್ತೀವಿ ಅನ್ನೋದು ಮುಖ್ಯ ಅಲ್ಲ. ಅದು ನಾವು ಬೆಳೆಸೋದನ್ನು ನಾವು ಡಿಮ್ಯಾಂಡ್, ಮಾರ್ಕೆಟಿಂಗ್ ಡಿಮ್ಯಾಂಡ್ ಐತಿಲ್ಲ ಅಂತ ನೋಡಬೇಕಾಗುತ್ತೆ. ಮತ್ತು ನಿಮ್ದು ಹೊಲದ ಫಲವತ್ತತೆ ಐತಿ ಇಲ್ಲ, ನಾವು ಇದು ಕ್ರಾಪ್ ಹಾಕಿದ್ರೆ ಬೆಳೆತೈತಿ ಇಲ್ಲ, ಆ ಥರ ನೀವು ಒಂದು ಮನವರಿಕೆ ಮಾಡ್ಕೊಂಡು ನೀವು ಯಾವುದೇ ಬೆಳೆಯನ್ನು ಹಾಕಿದ್ರೆ ತೋಟಗಾರಿಕೆ ಬೆಳೆಯನ್ನು ಮುನ್ನೆಚ್ಚರಿಕೆ ಇಟ್ಕೊಂಡು ಹಾಕಬೇಕಾಗುತ್ತೆ. ಯಾಕಂದರೆ ಒಂದ್ಸತಿ ಅದು ಕ್ರಾಪ್ ಫೇಲ್ಯೂರ್ ಆಯಿತು ಅಂದರೆ ಮತ್ತೆ ಬೆಳೆಯೋದು ಕಷ್ಟ ಆಗುತ್ತೆ. ಅಂದರೆ 5 ವರ್ಷ ಮಟ್ಟ ನಾವು ಫಲ ಕೊಡಲ್ಲ. ನಮ್ಮ ತೋಟಗಾರಿಕೆ ಬೆಳೆ ಬಹುವಾರ್ಷಿಕ ಬೆಳೆ ಇರ್ತದಲ್ಲ, ಅಲ್ಪ ವಾರ್ಷಿಕ ಇರಲ್ಲ. ಹಾಗಾಗಿ
ನೀವೇನು ಮಾಡಬೇಕಂದ್ರೆ ಸೆಲೆಕ್ಟ್ ಮಾಡೋಕ್ಕಾದ್ರೆ ಒಳ್ಳೆ ಬೆಳೆಯನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಲ್ಯಾಂಡನ್ನು ಕೆಟ್ಟಾಗಿ ಐತಿ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಮಣ್ಣು ಮತ್ತು ನೀರು ಅವೆಲ್ಲ ಪರೀಕ್ಷೆ ಮಾಡಿದ್ರೆ ಅದರ ಮೂಲಕ ನಾವು ಯಾವ ಬೆಳೆ ಬೆಳೆಸ್ಬೋದು, ಎಷ್ಟು ಗೊಬ್ಬರ ಕೊಡ್ಬೋದು, ಎಷ್ಟು ಔಷಧಿ ಕೊಡ್ಬೋದು ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡಬೇಕಾಗುತ್ತೆ. ಎಷ್ಟು ಇಳುವರಿ ಬರ್ಬೋದು. ಈಗ ನಾವು ಯಾವ ಕ್ರಾಪನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಮುಂದೆ ಮಾರ್ಕೆಟಿಂಗ್ ಡಿಮ್ಯಾಂಡ್ ಸಿಗ್ಬೋದಾ ಆ ಥರ ಒಂದು ಯೋಚನೆ ಮಾಡ್ಕೊಂಡು ನಾವು ಮಾಡಬೇಕಾಗುತ್ತೆ.